ನಾಮಿನೇಷನ್ ಹಾಕಬೇಕಾದ್ರೇ ಸುಳ್ಳು ಸುಳ್ಳು ಆಸ್ತಿಯನ್ನು ಘೋಷಣೆ ಮಾಡಿದ್ದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ಎಷ್ಟೋ ಇರುತ್ತೆ. ಈ ನಾಮಿನೇಷನ್ ಹಾಕಬೇಕಾದ್ರೆ ನಾಮಪತ್ರ ಸಲ್ಲಿಸಬೇಕಾದ್ರೆ ನಾಮಪತ್ರದ ಒಳಗಡೆ ಬರೆದಿರೋದೇ ಬೇರೆ. ಅಲ್ಲೇ ಆಸ್ತಿ ಲೆಕ್ಕ ಒಂದು, ಇಲ್ಲೇ ಆಸ್ತಿ ಲೆಕ್ಕ ಒಂದು ಬರೆದಿದ್ದಂಥ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗಕ್ಕೆ ಸುಳ್ಳು ಮಾಹಿತಿ ಕೊಟ್ಟಿದ್ದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಆಯ್ಕೆಯನ್ನು ಅಸಿಂಧು ಮಾಡಲಾಗಿದೆ. ರಾಜ್ಯ ಹೈಕೋರ್ಟ್ನ ಮಹತ್ವದ ತೀರ್ಪು ಇದು. ಎಸ್.ಎನ್. ಸುಬ್ಬಾರೆಡ್ಡಿ ಶಾಸಕ ಅಂತ ಕರಿತಾ ಇರ್ತೀವಲ್ವಾ, ಈಗ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತೇಳಿ ರಾಜ್ಯದ ಹೈಕೋರ್ಟ್ ಹೇಳಿರೋದು. ನ್ಯಾಯಮೂರ್ತಿ ಎಂ.ಜಿ.ಎಸ್. ಕಮಲ್ ಅವರಿದ್ದಂತಹ ಪೀಠ ಈ ತೀರ್ಪನ್ನು ಕೊಟ್ಟಿದೆ. ಇಲ್ಲಿ ತಕರಾರು ಅರ್ಜಿ ಹಾಕಿದ್ದು ಯಾರು ಅಂದರೆ BJPಯ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು. ಇವರು ಈ ಥರ ನಾಮಿನೇಷನ್ನಲ್ಲಿ ಸುಳ್ಳು ಹೇಳಿದ್ದಾರೆ, ಸರಿಯಾದ ಲೆಕ್ಕ ಕೊಟ್ಟಿಲ್ಲ. ಇವರು ಒಂದು ಅಫಿಡವಿಟ್ ಅಂದರೆ ಅವ್ರ ಬಳಿಯಲ್ಲಿ 1 ಗ್ರಾಮ್ ಚಿನ್ನ ಇತ್ತ 1 ಗ್ರಾಮ್ ಬರೀಬೇಕು, 2 ವೀಲರ್ ಇತ್ತ 2 ವೀಲರ್ ಬರೀಬೇಕು, ಜಮೀನಿತ್ತ, ಸೈಟ್ ಇತ್ತ, ಮನೆ ಕಥೆ ಏನು, ಆಸ್ತಿ ಪತ್ರಗಳ ಎಲ್ಲ ವಿವರಗಳನ್ನು ಕೂಡ ಹೇಳಬೇಕಲ್ಲಿ. ಕ್ರಿಮಿನಲ್ ಕೇಸ್ ಇದೆಯಾ, ಸಿವಿಲ್ ಕೇಸ್ ಇದೆಯಾ, ಕೇಸ್ಗಳ ಬಗ್ಗೆ ಉಲ್ಲೇಖ ಮಾಡಬೇಕಾಗತ್ತೆ, ವಿದ್ಯಾರ್ಹತೆ ಬಗ್ಗೆ ಹೇಳಬೇಕಾಗತ್ತೆ. ಈ ಥರದ್ದೆಲ್ಲ ಇದ್ದಾಗ ಅವೆಲ್ಲವನ್ನು ಮುಚ್ಚಿಡಲಾಗಿದೆ. ಇಲ್ಲಿ ಅನೇಕ ಸುಳ್ಳು ಮಾಹಿತಿ ಸೇರಿಸಲಾಗಿದೆ ಅಂಥೇಳಿ ಸಿ ಮುನಿರಾಜು ತಕರಾರು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಸೊ ಈ ಅರ್ಜಿ ವಿಚಾರಣೆ ಎಲ್ಲ ಮಾಡಿ ಆದ ಮೇಲೆ ಚುನಾವಣಾ ಆಯೋಗಕ್ಕೆ ಅದನ್ನು ರವಾನೆ ಕೂಡ ಮಾಡಲಾಗಿತ್ತು. ವಿಧಾನಸಭೆ ಕಾರ್ಯದರ್ಶಿಗೂ ಕೂಡ ಆದೇಶ ರವಾನಿಸಲು ಸೂಚನೆ ಆಗಿದೆ. ಸಿ ಮುನಿರಾಜು ವಿಜಯಿ ಅಂತ ಘೋಷಣೆ ಮಾಡಲಿಕ್ಕೆ ಕೋರ್ಟ್ ನಿರಾಕರಿಸಿದೆ. ಬಹಳ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದು. ಏನಾಗುತ್ತೆ ನಿಮಗೆ ಇಲ್ಲಿ ಈಗ ಯಾರು ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಆಯ್ತಪ್ಪ, ಅವ್ರ ಆಯ್ಕೆ ಸಮಂಜಸವಾಗಿಲ್ಲ, ಸರಿಯಾಗಿ ನಾಮಿನೇಷನ್ ಅವರು ಸಲ್ಲಿಸಿಲ್ಲ, ನಾಮಪತ್ರವನ್ನು ಭರ್ತಿ ಮಾಡಬೇಕಾದ್ರೆ ಸುಳ್ಳು ಮಾಹಿತಿ ಕೊಟ್ಟಿರ್ತಕ್ಕಂಥ ಅಪರಾಧದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಆದಾಗ ನೆಕ್ಸ್ಟ್ ಯಾರು ಇಮ್ಮಿಡಿಯೇಟ್ ಬೆಸ್ಟ್ ಯಾರು ಅಂತ ಬರುತ್ತೆ. ಈಗ ನಿಮ್ಮ ಸ್ಪೋರ್ಟ್ಸಲ್ಲೂ ಹಾಗೇನೆ, ಈಗ ಗೋಲ್ಡ್ ಮೆಡಲ್ ಬಂದಿತ್ತಪ್ಪ ಯಾರಿಗೂ, ಅವ್ನು ಮೋಸ ಮಾಡಿಬಿಟ್ಟಿದ್ದ, ಅವನು ಉದ್ದೀಪನ ತೊಗೊಂಡ್ಬಿಟ್ಟಿದ್ದ, ಅವನು ಉದ್ದೀಪನ ತೊಗೊಂಡು ಗೋಲ್ಡ್ ಮೆಡಲ್ ತೊಗೊಂಡ್ಬಿಟ್ಟಿದ್ದ ಅವನು ಅಂತ ಬಂದಾಗ ಅವನು ಉದ್ದೀಪನ ಸೇವನೆ ಮಾಡಿದ್ದು ಸಾಬೀತಾದರೆ, ಪ್ರೂವ್ ಆದರೆ ಇಮ್ಮಿಡಿಯೇಟ್ ಬೆಸ್ಟ್ ಯಾರು ಅವ್ನು ಬಿಟ್ಟರೆ ಅಂತ ಬಂದಾಗ ಸಿಲ್ವರ್ ಮೆಡಲ್ ತೊಗೊಂಡಿರ್ತಾನೆ. ಅವನಿಗೇನು ಮಾಡಿಬಿಡ್ತಾರೆ, ಆಯ್ತಪ್ಪ ನೀನೇ ವಿಜಯಿ ಅಂತ ಹೇಳಿಬಿಡ್ತಾರೆ. ಬೆಳ್ಳಿ ಪದಕದವನಿಗೆ ಚಿನ್ನದ ಪದಕ ಕೊಡಲಾಗುತ್ತೆ ಅವಾಗ. ಆದರೆ ಈ ಕೇಸಲ್ಲಿ ಏನಾಗುತ್ತೆ, ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಆದ ತಕ್ಷಣ ಸಿ ಮುನಿರಾಜು ಓಹೋ ನಾನೇ ಶಾಸಕ ಈಗ ಅಂತೇಳಿ ಖುಷಿ ಪಟ್ಕೊಳ್ಬಹುದಾಗಿತ್ತೇನೋ. ಆದರೆ ಕೋರ್ಟ್ ಏನು ಹೇಳಿದೆ, ಸಿ ಮುನಿರಾಜು ಅವ್ರನ್ನ ವಿಜಯಿ ಅಂತ ಹೇಳಲಿಕ್ಕೆ ಕೋರ್ಟ್ ನಿರಾಕರಿಸಿದೆ. ಇಲ್ಲಿ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧುವಾಗ್ತಾ ಇದ್ದಂತೆಯೇ ತಕರಾರು ಅರ್ಜಿಯನ್ನು ಸಲ್ಲಿಸಲಾಗ್ತಾ ಇದೆ. ಮೇಲ್ಮನವಿ ಸಲ್ಲಿಸುವವರೆಗೆ, ಸ್ವಾಮಿ ನೀವೇನೋ ಸುಬ್ಬಾರೆಡ್ಡಿ ಅವರು ಈ ಥರ ಆಯ್ಕೆ ಅಸಿಂಧು ಅಂತ ಹೇಳಿಬಿಟ್ಟಿದ್ದೀರಿ, ನಾವು ಎಲ್ಲಿವರೆಗೆ ಮೇಲ್ಮನವಿ ಹೋಗ್ತೀವಲ್ವ, ಆ ಮೇಲ್ಮನವಿ ಅರ್ಜಿ ಹಾಕೋವರೆಗೂ ನೀವೇನು ಈಗ ಆರ್ಡರ್ ಮಾಡಿದ್ದೀರಲ್ಲ ಇದಕ್ಕೆ ತಡೆಯಾಜ್ಞೆ ಕೊಟ್ಟುಬಿಡ್ತೀರಾ ಅಂತ ಅವ್ರನ್ನ ಕೂಡ ಒಂದು ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಸುಬ್ಬಾರೆಡ್ಡಿ ಪರವಾಗಿ ಹಿರಿಯ ವಕೀಲ ಜಯಕುಮಾರ್ ಮನವಿ ಮಾಡಿಕೊಳ್ತಾರೆ. ಅರ್ಜಿದಾರರ ಪರವಾಗಿ ವಕೀಲರಾದಂತಹ ನಳಿನಾ ಮಾಯೇಗೌಡ ಆಕ್ಷೇಪವನ್ನು ಎತ್ತಿರೋದು. ಪ್ರಕರಣ ಏನು ಅಂದರೆ 2023 ಬಾಗೇಪಲ್ಲಿಯಿಂದ ಸುಬ್ಬಾರೆಡ್ಡಿ ಗೆಲ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಕ್ಷೇತ್ರ ಅದು. ಸುಬ್ಬಾರೆಡ್ಡಿ ಆಯ್ಕೆಯನ್ನು ಸಿ ಮುನಿರಾಜು ಪ್ರಶ್ನೆ ಮಾಡ್ತಾರೆ. ಅವರು ಸುಬ್ಬಾರೆಡ್ಡಿ ನಾಮಪತ್ರ ದೋಷದಿಂದ ಕೂಡಿದೆ, ಚುನಾವಣಾ ಪ್ರಮಾಣ ಪತ್ರದಲ್ಲಿ ಹಲವು ಮಾಹಿತಿಯನ್ನು ಮುಚ್ಚಿಟ್ಬಿಟ್ಟಿದ್ದಾರೆ ಇವರು, ತಮ್ಮ ಒಡೆತನದ ಬಾರ್ಗಳ ಮಾಹಿತಿ GST ವಿವರವನ್ನೇ ಕೊಟ್ಟಿಲ್ಲ ಇವರು, BBMP ಆಸ್ತಿ ವಿವರವನ್ನು ಕೊಟ್ಟಿಲ್ಲ, ಇಲ್ಲಿ ಆಯೋಗಕ್ಕೆ ಸುಳ್ಳು ಪ್ರಮಾಣ ಪತ್ರ ಕೊಟ್ಟಿದ್ದಾರೆ, ಆಸ್ತಿಗಳ ತೆರಿಗೆ ಪಾವತಿ ಬಾಕಿ ಉಳಿಸ್ಕೊಂಡಿದ್ದಾರಲ್ಲ ಆ ಇನ್ಫಾರ್ಮೇಷನ್ನೇ ಕೊಟ್ಟಿಲ್ಲ ಇವರು. ಹಾಗಾಗಿ ಇವ್ರ ಆಯ್ಕೆ ಸಿಂಧು ಆಗಬೇಕು ಅಂತ ಅರ್ಜಿಯನ್ನು ಹಾಕಿದ್ರು. ಈ ಅರ್ಜಿ ವಜಾಗೆ ಸುಬ್ಬಾರೆಡ್ಡಿ ಏನು ಮಾಡ್ತಾರೆ, ಇಂಟಿರಮ್ ಅಪ್ಲಿಕೇಶನ್ ಒಂದು ಹಾಕ್ಕೊಂಡಿದ್ರು, ಮಧ್ಯಂತರ ಅರ್ಜಿ ಹಾಕ್ಕೊಂಡಿದ್ರು, ತಕರಾರು ಅರ್ಜಿಯನ್ನು ವಜಾ ಮಾಡಬೇಕು ಅಂತ ಸುಬ್ಬಾರೆಡ್ಡಿ ಕೇಳಿದರು. ಮುನಿರಾಜು ಅರ್ಜಿಯಲ್ಲಿ ಯಾವುದೇ ಹುರುಳಿಲ್ಲ ಅಂತ ಅರ್ಜಿ ಹಾಕ್ಕೊಂಡಿದ್ರು. ಮುನಿರಾಜು ಸುಳ್ಳು ಹೇಳ್ತಾ ಇದ್ದಾರೆ, ಏನು ಸತ್ಯ ಇಲ್ಲ ಅದರಲ್ಲಿ ಅಂತ ಸುಬ್ಬಾರೆಡ್ಡಿ ಕೇಳ್ಕೊಂಡಿದ್ರು. ಅರ್ಜಿ ವಿಚಾರಣೆ ಆದಮೇಲೆ ಸುಬ್ಬಾರೆಡ್ಡಿ ಅರ್ಜಿ ವಜಾ ಆಗಿತ್ತು. ಈಗಾಗಲೇ ಸಾಕಷ್ಟು ವಿಚಾರಣೆ ನಡೆದಿದೆ, ಕೇಸು ಸಾಕ್ಷ್ಯಗಳ ವಿಚಾರಣೆ ಹಂತಕ್ಕೂ ಬಂದಿದೆ. ಇದರಿಂದ ಮಧ್ಯಂತರ ಅರ್ಜಿ ಪುರಸ್ಕರಿಸಲಾಗದು. ಈ ಕಾರಣ ಮುಂದಿಟ್ಟು ಸುಬ್ಬಾರೆಡ್ಡಿ ಅರ್ಜಿ ಇದೀಗ ವಜಾ ಆಗಿರೋದು.